ರೋಟರಿ ಬೆಂಗಳೂರು ಮಿಡ್ ಟೌನ್ ಸಹಯೋಗದಲ್ಲಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಆರಂಭಿಸಲಾಗಿದೆ. ಬಾಣಂತಿಯರಲ್ಲಿ ಹಾಲಿನ ಕೊರತೆ ಇದ್ದಾಗ ಬೇರೆ ತಾಯಂದಿರಿಂದ ಸಂಗ್ರಹಿಸಿರುವಂತಹ ಹಾಲು ಸಂಸ್ಕರಿಸಿ ಅಗತ್ಯ ಶಿಶುಗಳಿಗೆ ಒದಗಿಸಲಾಗುತ್ತದೆ. ದಾನಿ ತಾಯಂದಿರಿಂದ ಎದೆ ಹಾಲು ಸಂಗ್ರಹಿಸಿ ಪರೀಕ್ಷಿಸಿ ಮತ್ತು ಪ್ರಿಸ್ಕ್ರಿಪ್ಷನ್ ಮೂಲಕ ಅಗತ್ಯವಿರುವಂತಹ ಶಿಶುಗಳಿಗೆ ಸುರಕ್ಷಿತವಾಗಿ ವಿತರಣೆ ಮಾಡಲಾಗುತ್ತದೆ. ಇದರ ಭಾಗವಾಗಿ ಹೊಸ ಆಟೋ ರಿಕ್ಷಾ ಸಹ ಉದ್ಘಾಟನೆ ಮಾಡಲಾಯಿತು. ಆಟೋ ರಿಕ್ಷಾ ಮೂಲಕ ದಾನಿಗಳ ಮನೆಗೆ ಹೋಗಿ ತಾಯಂದಿರಿಂದ ಹಾಲನ್ನು ಸುರಕ್ಷಿತವಾಗಿ ಶೇಖರಣೆ ಮಾಡಿಕೊಂಡು ಬರಲಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ರೋಟರಿ ಬೆಂಗಳೂರು ಮಿಡ್ ಟೌನ್ ಸದಸ್ಯರು ಭಾಗಿಯಾಗಿದ್ದಾರೆ. ಇವತ್ತೊಂದು ಮಹತ್ವವಾದ ದಿನ ಅಂತಾನೆ ಹೇಳ್ಬೋದು ನಾವು. ಇವತ್ತು ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಯಾವ ಶಿಶುವಿಗೆ ತಾಯಿನ ಹಾಲು ದೊರಕುವುದಿಲ್ಲವೋ, ನವಜಾತ ಮಗು ಅಂತ ಹೇಳ್ತೀವಿ, ನಿಯೋನ್ಯಾಟಲ್ ಕಿಡ್ಸ್, ಹುಟ್ಟಿ ಕೆಲವು ವಾರಗಳಾಗ್ಬೋದು ಅಥವಾ ಕೆಲವೇ ತಿಂಗಳು ಆಗ್ಬೋದು, ಆ ಟೈಮ್ನಲ್ಲಿ ಮಕ್ಕಳಿಗೆ ತಾಯಿಯ ಹಾಲು ಅತ್ಯಗತ್ಯ. ನಾವು ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ನ ಜೀವಾಮೃತ ಅಂತಾನೆ ಕರಿತಾ ಇದ್ದೀವಿ. ಅದು ನಿಜಕ್ಕೂ ಒಂದು ಅಮೃತ ಅಂತಾನೆ ಹೇಳಬೇಕು. ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಆಗ್ಬೋದು, ಪ್ರತಿರೋಧಕ ಶಕ್ತಿ ಆಗ್ಬೋದು, ಅಥವಾ ಈ ಜೀರ್ಣೋದ್ಧಾರ ಸುಧಾರಿಸ್ಕೊಳ್ಳೋಕ್ಕೆ ಮತ್ತು ದೇಹ ಮತ್ತು ಮೆದುಳು ಇವುಗಳೆಲ್ಲ ನಾರ್ಮಲ್ ಬೆಳವಣಿಗೆ ಆಗಬೇಕು ಅಂದ್ರೆ ತಾಯಿಯ ಹಾಲು ಅತ್ಯಗತ್ಯ. ಆದರೆ ಕೆಲವೊಂದು ಸಿಚುವೇಶನ್ಗಳಲ್ಲಿ ತಾಯಂದಿರಿಗೆ ಹಾಲು ಉತ್ಪನ್ನ ಆಗೋದಿಲ್ಲ. ಅಂತಹ ಸಮಯದಲ್ಲಿ ಅದು ಪರ್ಟಿಕ್ಯುಲರ್ಲಿ ಪ್ರೀಮೆಚೂರ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಅಂದ್ರೆ 37 ವಾರಕ್ಕಿಂತ ಮುಂಚೆ, ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಹುಟ್ಟಿರ್ತವೆ ಸ್ವಲ್ಪ ಮಕ್ಕಳು. ಅವು ಕೆಲವೊಂದ್ಸಲಿ 30-28 ವಾರಗಳಲ್ಲೂ ಆಗ್ತವೆ. ಅಂತಹ ಮಕ್ಕಳು ಬೆಳವಣಿಗೆ ಸಾಕಷ್ಟು ಕಮ್ಮಿ ಇರ್ತಾರೆ.